Hello everyone, ಎಲ್ಲರಿಗೂ ನಮಸ್ಕಾರ. This is Ankush from Rank Book Learning and Software Solutions. As we all know, PGCET exams are coming up and I wish you all the best for all the PGCET aspirants. And ಇದಕ್ಕಂತಾನೆ ನಮ್ಮ Rank Book ಕಡೆಯಿಂದ ಹೊಸ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ for online and offline classes of PGCET. And ಇದಕ್ಕಾಗಿ ನಾನು ಜನರಲ್ ಆಪ್ಟಿಟ್ಯೂಡ್ ಅನ್ನೋ ವರ್ಟಿಕಲ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇನ್ ದಿಸ್ ವಿಡಿಯೋ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬ್ಲಡ್ ರಿಲೇಷನ್ ಅನ್ನೋ ಟಾಪಿಕ್ ಮೇಲೆ. And what is this blood relation? Why is it important for PGCET? ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ವೇಟೇಜ್ ಇದೆ ಇದ್ರ ಮೇಲೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ನಲ್ಲಿ ತಿಳಿಸ್ಕೊಡ್ತೀನಿ. And as you can see, marks allotment in PGCET exam for general aptitude is 15 to 20 marks. ಈ 15 to 20 ಮಾರ್ಕ್ಸ್ನಲ್ಲಿ 2 ಮಾರ್ಕ್ಸ್ಗೆ ಬ್ಲಡ್ ರಿಲೇಷನ್ ಅನ್ನೋ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ವಾಟ್ ಇಸ್ ದಿಸ್ ಬ್ಲಡ್ ರಿಲೇಷನ್ ಅಂತಂದರೆ ಏನಿಲ್ಲ, ಒಬ್ಬ ಪರ್ಸನ್ ಎ ಮತ್ತು ಒಬ್ಬ ಪರ್ಸನ್ ಬಿ ಇರ್ತಾರೆ ಅಂತ ತಿಳ್ಕೊಳ್ಳಿ. ಇವರಿಬ್ಬರು ಮಧ್ಯೆ ಏನು ರಿಲೇಷನ್ನು, ಇವ್ರಿಗೆ ಹೆಂಗೆ ರಿಲೇಟೆಡ್ ಅನ್ನೋದನ್ನೇ ಕಂಡುಹಿಡಿಬೇಕಾಗಿರೋದು. ಇದನ್ನೇ ಜನರಲ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಅಂಡರ್ ಬ್ಲಡ್ ರಿಲೇಷನ್ ಕ್ಯಾಟಗರಿಗೆ ಬರುತ್ತೆ. ಆ್ಯಂಡ್ ಈ ರಿಲೇಷನ್ಸ್ ಬಂದು ಫಾದರ್, ಮದರ್, ಬ್ರದರ್, ಫಾದರ್ ಇನ್ ಲಾ, ಬ್ರದರ್ ಇನ್ ಲಾ, ಗ್ರ್ಯಾಂಡ್ ಫಾದರ್, ಅಂಕಲ್, ಆಂಟಿ, ಏನು ಬೇಕಾದ್ರೂ ಆಗಿರ್ಬೋದು. ಸೊ ಈ ರೀತಿಯ ಕ್ವಶನ್ PGCET ಎಕ್ಸಾಮ್ನಲ್ಲಿ ಹೇಗೆಲ್ಲ ಕೇಳ್ತಾರೆ ಆ್ಯಂಡ್ ಇಂಥ ಕ್ವಶನ್ಸ್ನ ಸಾಲ್ವ್ ಮಾಡೋದು ಹೆಂಗೆ ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ವಿತೌಟ್ ಫರ್ದರ್ ಡ್ಯೂ ಲೆಟ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. As you can see here, Arun said, "This girl is the wife of the grandson of my mother. Who is Arun to this girl?" And 4 ಆಪ್ಷನ್ಸ್ ಕಾಣಿಸ್ತಾ ಇದೆ: ಫಾದರ್, ಗ್ರ್ಯಾಂಡ್ ಫಾದರ್, ಹಸ್ಬೆಂಡ್, ಫಾದರ್ ಇನ್ ಲಾ. ಸೊ ಈ ರೀತಿಯ ಕ್ವಶನ್ ಬಂದಿದ ತಕ್ಷಣ ನೀವು ಅಸ್ಯೂಮ್ ಮಾಡೋದು ಬದಲು ಕ್ಯಾರೆಕ್ಟರ್ಸ್ನ ಬರ್ಕೊಂಡ್ಬಿಡಿ. ಇಲ್ಲಿ ಅರುಣ್ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ. ಅರುಣ್ ಸೆಡ್ ಟು ದಿಸ್ ಗರ್ಲ್ ಅಲ್ವಾ, ಆ ಗರ್ಲ್ನ ಬರ್ಕೊಳ್ಳಿ. ಆ ಗರ್ಲ್ ಬಂದು ವೈಫ್ ಆಫ್ ಗ್ರ್ಯಾಂಡ್ ಸನ್. ಇಲ್ಲಿ ಗ್ರ್ಯಾಂಡ್ ಸನ್ ಅನ್ನೋದು ಇನ್ನೊಂದು ಕ್ಯಾರೆಕ್ಟರ್ ಬಂದಿದೆ. ಬಟ್ ಇವರಿಬ್ಬರ ಮಧ್ಯೆ ರಿಲೇಷನ್ ಏನು ಅನ್ನೋದನ್ನ ಗೊತ್ತಾಗೋಯ್ತು ನಿಮಗೆ, ವೈಫ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಆಫ್ ಮೈ ಮದರ್ ಅಂತ ಕೇಳಿರೋದ್ರಿಂದ ಇಲ್ಲಿ ನೀವು ನೋಡ್ಬೋದು ಅರುಣ್ ಹೇಳ್ತಾ ಇರೋದ್ರಿಂದ ಇಲ್ಲಿ ಮೈ ಮದರ್ ಇವ್ರಿಗೆ ತಾಯಿ ಆಯಿತು, ಇವ್ರಿಗೆ ಗ್ರ್ಯಾಂಡ್ ಸನ್ ಅಂತಂದರೆ ಇವರು ಗ್ರ್ಯಾಂಡ್ ಮದರ್ ಆಯಿತು. ಸೊ ಇದರಿಂದ ನಿಮ್ಗೆ ಗೊತ್ತಾಗ್ತಾ ಇದೆ ಈಸಿಯಾಗಿ ಈ ಅರುಣ್ನ ಸನ್ನೇ ಈ ಗ್ರ್ಯಾಂಡ್ ಸನ್ ಅಂತ ಅಲ್ವಾ. ಇವ್ರಿಗೆ ಸನ್ ಆಯಿತು ಅಂತಂದರೆ ಈ ಗ್ರ್ಯಾಂಡ್ ಸನ್ ಬಂದು ಅರುಣ್ಗೆ ಸನ್ ಆಯಿತು. ಸೊ ಇವಾಗ ಈ ಗ್ರ್ಯಾಂಡ್ ಸನ್ನ ವೈಫ್ ಈ ಗರ್ಲ್ ಆಗಿರೋದ್ರಿಂದ ಅರುಣ್ ಬಂದು ಈ ಗರ್ಲ್ಗೆ ಫಾದರ್ ಇನ್ ಲಾ ಆಗ್ತಾರೆ. ಓಕೆನಾ? ಸೊ ಫಾದರ್ ಇನ್ ಲಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈ ರೀತಿ ಯಾವುದೆಲ್ಲ ಕ್ಯಾರೆಕ್ಟರ್ಸ್ ಇದೆ ಅದನ್ನು ಬರ್ಕೊಂಡು ಅದರ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಆರೋ ಮಾರ್ಕ್ ಹಾಕಿ ಆ್ಯಂಡ್ ಆ ಆರೋ ಮಾರ್ಕ್ಗೆ ಒಂದು ಲೇಬಲ್ನ ಕೊಟ್ಟಾಗ ಕ್ವೆಶನ್ನಲ್ಲಿ ಏನು ಹೇಳಿರ್ತಾರೆ ಲೈಕ್ ವೈಫ್, ಮೈ ಮದರ್ ಅನ್ನೋದನ್ನೆಲ್ಲ ಕಂಡಿಡ್ಕೊಂಡು ನೀವು ಲೇಬಲ್ ಹಾಕಿಬಿಟ್ರೆ ನಿಮಗೆ ಕನ್ಫ್ಯೂಷನ್ಸ್ ಕೂಡ ಆಗೋದಿಲ್ಲ ಆ್ಯಂಡ್ ಈಸಿಯಾಗಿ 2 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಕ್ವಶನ್ನ ಸಾಲ್ವ್ ಮಾಡೋದ. ಕ್ವಶನ್ ನಂಬರ್ 2, ಎ ಪ್ರೊಫೆಸರ್ ಇಸ್ ದ ಸನ್ ಆಫ್ ಡಾಕ್ಟರ್. ಇಲ್ಲಿ ಒಬ್ಬ ಪ್ರೊಫೆಸರ್ ಇದ್ದಾರೆ. ಸೊ ಪ್ರೊಫೆಸರ್ ಬಂದು ಸನ್ ಆಫ್ ಡಾಕ್ಟರ್, ಸನ್ ಅಲ್ವಾ, ಸನ್ ಆಫ್ ಡಾಕ್ಟರ್. ಬಟ್ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಹಿಸ್ ಫಾದರ್ ಇಸ್ ಎನ್ ಇಂಜಿನಿಯರ್. ಈ ಪ್ರೊಫೆಸರ್ಗೆ ಒಬ್ಬರು ಫಾದರ್ ಕೂಡ ಇದ್ದಾರೆ. ಆ ಫಾದರ್ ಬಂದು ಇಂಜಿನಿಯರ್. ಓಕೆನಾ? ಸೊ ಇವ್ರ ಫಾದರ್ ಆಯಿತು ಅಂತಂದರೆ ಇವ್ರಿಗೂ ಸನ್ನೆ. ಸೊ ಇವ್ರ ಫಾದರ್ ಆದಮೇಲೆ ಇವರು ಆಬ್ವಿಯಸ್ಲಿ ಮದರ್ ಆಗಿರ್ತಾರೆ, ಡಾಕ್ಟರು. ಸೊ ಇಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಈ ಡಾಕ್ಟರ್ ಮತ್ತು ಇಂಜಿನಿಯರ್ ಬಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ. ಸೊ ಹೌ ಡಾಕ್ಟರ್ ಇಸ್ ರಿಲೇಟೆಡ್ ಟು ಇಂಜಿನಿಯರ್ ಅಂತಂದರೆ ಈ ಡಾಕ್ಟರು ಇಂಜಿನಿಯರ್ಗೆ ಹೆಂಗೆ ರಿಲೇಟ್ ಆಗ್ತಾರೆ ಅಂತಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರೋದ್ರಿಂದ ಈ ಡಾಕ್ಟರು ಫೀಮೇಲು, ಮದರ್ ಆಗಿರೋದ್ರಿಂದ ಇವರು ವೈಫ್ ಆಗ್ತಾರೆ. ಸೊ ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಎ. And now we have the last question, third question, and this question is for you guys to solve and answer in the comment section below. And for all the online and offline classes, please contact Rank Book Learning and Software Solutions, your gateway to success. Thank you.